ಎಲ್ಲರಿಗೂ ನಮಸ್ಕಾರ. ನಾನು ದ ವಂಡರ್ ಗರ್ಲ್ ಅಕ್ಷು. ನನ್ನ ಆಶೀರ್ವಾದ ಇರಲಿ. ಶುಭ ಎಲ್ಲರಿಗೂ ನಮಸ್ಕಾರ. ನಾನು ದ ವಂಡರ್ ಗರ್ಲ್ ಅಕ್ಷು. ಇವತ್ತೆಂತ ಅಂತ ಹೇಳಿದರೆ, ನಾನಿವತ್ತು ಐಫೋನ್ನಲ್ಲಿ ಫಸ್ಟ್ ವಿಡಿಯೋನ ಶೂಟ್ ಮಾಡ್ತಿರುವಂಥದ್ದು ವ್ಲಾಗಿಗೋಸ್ಕರ. ಅದಕ್ಕೋಸ್ಕರ ನಾನು ಇವಾಗ ಮಂದಾರ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಎಂತ ಅಂತ ಹೇಳಿದರೆ, ನಾನು ಫಸ್ಟಿಗೆ ಜೋರು ಹೆದರಿಕೆ ಇತ್ತು ನನಗೆ. ವಿಡಿಯೋ ಹೆಂಗೆ ಮಾಡುದಾ ಬೇಡವಾ, ಮಾಡಿ ಹಾಕುದಾ, ಹಾಗೆಲ್ಲ ತುಂಬ ಇತ್ತು. ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಹೋಗುವಾಗಲೇ ವಿಡಿಯೋ ಮಾಡ್ತಾನೆ ಹೋದೆ. ಎಲ್ಲ ಸುಮ್ಮನೆ ಹೀಗೆ ವಿಡಿಯೋ ತೆಗೆದು ಹಾಕಿದೆ. ಒಂದು ತಿಂಗಳು ಕಂಡೆ, ಒಂದು 15-20 ದಿನ ಕಂಡಿದೆ. ಒಂದು ತಿಂಗಳು ಅಂತ ಹೇಳೋದಿಲ್ಲ, ಒಂದು 15-20 ದಿನ ಆ ವಿಡಿಯೋ ಕಾಂತೇ ಕಾಣೋದು. ನಾನು ಎಲ್ಲೂ ಸಮೇತ ಅಪ್ಲೋಡೇ ಮಾಡಿರಲಿಲ್ಲ. ಒಂದಿನ ಫುಲ್ಲು ಕೂತ್ಕೊಂಡು ಆಪುದ್ದಾಯ್ಲಿ ಅಂತೇಳಿ ಹೇಳಿ ಹಾಕಿಬಿಟ್ಟೆ. ಎಂತಾಯಿತು, ಅದು ಸಾಧಾರಣ ಒಂದು 300 ಜನ ಕಂಡ್ರು. ಅಂಥದ್ದೆಂತ ಇದಿರಲಿಲ್ಲ. ಸೊ ಹಾಕ್ಬೋದು ಅಂತ ಎಣಿಸಿ ಮತ್ತೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಲಿಕ್ಕೆ ಮಾಡಿದೆ. ಈಗ ನಾನು ಅದು ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ಬಂದು ನಿಂತಿದ್ದೇನೆ. ಈಗ ನನಗೆ ಅಷ್ಟು ಫಿಯರ್ ಇಲ್ಲ. ಮಾಡುವಂತಹ ವಿಡಿಯೋ ಮಾಡಲಿಕ್ಕೆ ಒಂದು ಉತ್ತೇಜನ ಇರ್ಬೋದು, ಪ್ರೋತ್ಸಾಹ ಇರ್ಬೋದು, ಇದೆಲ್ಲ ಕೊಟ್ಟಿರುವಂಥದ್ದು, ಈ ಧೈರ್ಯ ಕೊಟ್ಟಿರುವಂಥದ್ದು ನನಗೆ ಮಂದಾರ್ತಿ ಅಮ್ಮ. ಅದಕ್ಕೋಸ್ಕರ ನಾನು ಇವಾಗ ಫಸ್ಟು ನನ್ನ ಈ ಐಫೋನಿಂದ ತೆಗೆದ ಫಸ್ಟ್ ವಿಡಿಯೋ ಮಂದಾರ್ತಿ ಅಮ್ಮನದ್ದು ದೇವಸ್ಥಾನದಲ್ಲೇ ಇರಬೇಕಂತ ಹೇಳಿ ನಾನು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಅದನ್ನು ಬಿಟ್ಟರೆ ನಂಗೆ ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕೆ ಸಹ ಉಂಟು. ಅದರಿಂದ ಉಡುಪಿಗೆ ಹೋಗಿ ಜಯಲಕ್ಷ್ಮಿ ಸಹ ಹೋಗ್ಲಿಕ್ಕೆ ಉಂಟು, ಅಲ್ಲಿಗೆ ಸಹ ಹೋಗ್ತಾ ಇದ್ದೇನೆ. ಎಲ್ಲವನ್ನು ವಿಡಿಯೋ ಶೂಟ್ ಮಾಡ್ಕೊಳ್ಳಿಕ್ಕಾದರೆ ಮಾಡ್ತೇನೆ. ಅದಕ್ಕೋಸ್ಕರ ಇವಾಗ ನಾನು ಹೋಗ್ತಾ ಇದ್ದೇನೆ. ವಿಷಯ ಇಷ್ಟೇ, ನನ್ನ ಫಸ್ಟ್ ವ್ಲಾಗು ಐಫೋನಿಂದ ಬಿಡ್ತಾ ಇರುವಂಥದ್ದು. ಅಮ್ಮನ ಆಶೀರ್ವಾದ ಇರಲಿ. Hit like, share, comment and subscribe. ಹೇಳ ಸಬ್ಸ್ಕ್ರೈಬ್ ಮಾಡಿ, ಗಟ್ಟಿ ಹೇಳು. ಸಬ್ಸ್ಕ್ರೈಬ್ ಮಾಡಿ, ಗಟ್ಟಿ ಹೇಳು. ಇಷ್ಟದವರೆಗೆ ಕೂಗ್ತಿದ್ದಾಳ. ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಇವಾಗ ನಾನು ಮಂದಾರ್ತಿ ದೇವಸ್ಥಾನಕ್ಕೆ ಬಂದಾಯಿತು. ಇಲ್ಲಿ ಎಲ್ಲ ನಾಗಮಂಡಲಕ್ಕೆ ನಾಳೆ ನಾಗಮಂಡಲ ಇರೋದ್ರಿಂದ ಇವತ್ತೇ ಎಲ್ಲ ತಯಾರಿ ಮಾಡ್ತಿದ್ದಾರೆ. ಎಲ್ಲ ಲೈಟಿಂಗ್ಸ್ ಇರ್ಬೋದು, ಹೂವಿನ ಡೆಕೋರೇಷನ್ಸ್ ಇರ್ಬೋದು, ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಚಪ್ಪರೆಲ್ಲ ಆಗ್ತುಂಟು, ತುಂಬ ಚೆಂದ ಮಾಡಿ ತಯಾರು ಮಾಡ್ತಿದ್ದಾರೆ. ನನ್ನ ಬ್ಯಾಗ್ ಒಂದು ಬೀಳುತ್ತು, ಹಿಡ್ಕಂತೆ ಫಸ್ಟ್. ಅಮ್ಮ ಹಿಡ್ಕಣಿ. ಹಾಂ, ಮಾಡ್ತಾ ಇದ್ದಾರೆ. ಈಗ ಫಸ್ಟ್ ನಾವು ದೇವ್ರದ್ದು ದರ್ಶನ ಮಾಡ್ಕೊಳ್ಳುವ. ದೇವ್ರದ್ದು ದರ್ಶನ ಮಾಡಿಕೊಂಡು ಇಲ್ಲಿಂದ ಮತ್ತೆ ನಾವು ಏನು ಮಾಡೋದಂತ ಹೇಳಿ ಥಿಂಕ್ ಮಾಡುವ, ಮತ್ತೆ ಹೋಗುವ. ಇವಾಗ ದೇವ್ರದ್ದು ದರ್ಶನ ಮಾಡ್ಲಿಕ್ಕೆ ಹೋಗುವ. ಎಲ್ಲ ಬನ್ನಿ. ಮಂದಾರ್ತಿ ದೇವಸ್ಥಾನದಲ್ಲೇ ಇತ್ತು. ಈಗ ಇಲ್ಲಿಂದ ಒಂದು ದೇವರಿಗೊಂದು ಪೂಜೆ ಮಾಡಿ, ಕೈ ಮುಗಿದು ಹರಿವಣ ನೈವೇದ್ಯ ಏನಾದರೂ ಒಂದು ತೊಗೊಂಡು ಒಂದು ಸೇವೆ ಮಾಡಿ ಇಲ್ಲಿಂದ ಹೊರಡುದು ನಾವು. ಹರಿವರ್ಣ ನೈವೇದ್ಯ ತೆಗೆದು ಹರಿವರ್ಣ ನೈವೇದ್ಯ ಕೊಡಿ. ಸಂಕಲ್ಪ ಮಾಡಿಸ್ಬೇಕು ಫಸ್ಟ್.
ತೀರ್ಥಕೆರೆಯಲ್ಲಿದ್ದೇವೆ. ಬಿಸಿಲು, ಜೋರು ಬಿಸಿಲು. ಪೂಜೆ ಸಹ ಆಗ್ತುಂಟು, ಅಲಂಕಾರ ಸಹ ಆಗ್ತುಂಟು, ಹಾಗಾಗಿ ಭಾರಿ. ನಾಳೆ ಒಂದು ಗಳಿಗೆ ಬಂದು ನಾಗಮಂಡಲ ಕಂಡ್ಕೊಂಡು ಹೋಗ್ಬೇಕು. ನಾಳೆ ರಾತ್ರಿ ಇರುತ್ತೆ, ಅದು ಮಧ್ಯಾಹ್ನ ಊಟ ಎಲ್ಲ ಇರುತ್ತೆ. ಆದರೆ ನಾಗಮಂಡಲ ಏನಿದೆಯಲ್ಲ ಅದು ರಾತ್ರಿ ಇರೋದು 11 ಗಂಟೆ. ಹಾಗಲ್ಲೇ 11 ಗಂಟೆಗೆ ಅಲ್ಲಿ ಬೋರ್ಡ್ ಹಾಕಿರಲ್ಲ. ಹೌದಾ? ಅಷ್ಟಿಗೆ ಅದಕ್ಕಿಂತ ಮುಂಚೆ ಹಾಲಿಟ್ಟು ಸೇವೆ, ಹಾಲಿಟ್ಟು ಸೇವೆ ಸಹ ಉಂಟು. ಎಲ್ಲ ಬರುವವರೆಲ್ಲ ಬರ್ಬೋದು. ತಯಾರಿ ಮಾತ್ರ ತುಂಬ ಚೆಂದ ಆಗ್ತುಂಟು. ಹೂವಿನ ಅಲಂಕಾರ ಮಾತ್ರ ಟಾಪ್. ಎಲ್ಲ ದೇವಸ್ಥಾನದ್ದು ದರ್ಶನ ಮುಗಿಸ್ಕೊಂಡು ನಾ ಈಗ ಬಟ್ಟೆ ವಿನಾಯಕ ದೇವಸ್ಥಾನಕ್ಕೆ ಬಂದಿದ್ದೇನೆ. ಬಿಸಿಲು ತಡು ಕಾಪದಲ್ಲ, ಅಷ್ಟು ಬಿಸಿಲಿತ್ತು. ನೆತ್ತಿ ಮೇಲೆ ಎತ್ತು ಬಿಸಿಲು. ಆದರೆ ಎಂತ ಮಾಡೋಕ್ಕಿಲ್ಲ. ಚಳಿಗಾಲದಲ್ಲಿ ಚಳಿ, ಮಳೆಗಾಲದಲ್ಲಿ ಮಳೆ, ಬೇಸಿಗೆಗಾಲದಲ್ಲಿ ಬಿಸಿಲು ಎಲ್ಲವನ್ನು ಅನುಭವಿಸಲೇಬೇಕು. ಆದರೆ ನಿನ್ನೆ ರಾತ್ರಿ ಪೂರ ಜೋರು ಮಳೆ, ಈಗ ಕಂಡ್ರೆ ಬಿಸಿಲು. ಮೊನ್ನೆ ಹಬ್ಬದ್ದು ವ್ರತ. ವ್ರತ ಅಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಉಡುಪಿಗೆ ಹೊರಟಿದ್ದೇವೆ. ಉಡುಪಿಗೆ ಬಸ್ಸಲ್ಲೇ ಹೋಗೋದು. ಈಗ ಹಬ್ಬದಲ್ಲ ಬ್ರಹ್ಮವರ ತನಕ ಸ್ಕೂಟಿಯಂಗೆ ಹೋಗಿ ಸ್ಕೂಟಿಯಲ್ಲೆಲ್ಲ ಬಿಟ್ಟಿಗೆ ಮತ್ತು ಬಸ್ ಹತ್ತೋದು, ಬಸ್ ಹಂಗೆ ಹಾಕೋದು ಅಂತ ಅಂದ್ಕೊಂಡಿದೆ. ಇನ್ನು ನೆಕ್ಸ್ಟ್ ಎಲ್ಲ ಬಿಸಿ ಆಗಿ ಹತ್ತು. ಹಾಂ, ದೇವಸ್ಥಾನ ಎಲ್ಲ ತಿರುಗಿ ಊಟದ ಟೈಮ್ ಆಯಿತು. ಸೊ ಎಂಥರು ತಿನ್ಕೊಂಡೆ ಹಬ್ಬ. ಮತ್ತು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಹೋಟ್ಲಿಗೆಲ್ಲ ರಗಳೆ ಆಗುತ್ತೆ ಅಂತ ಹೇಳಿ ನಾವಿಲ್ಲಿ ರಾಯಲ್ ಇನ್ನಿಗೆ ಬಂದಿದ್ದೇವೆ. ಸೊ ಊಟ ಮಾಡ್ಕೊಂಡು ಹೋಗ್ತೇವೆ. ನೀವು ತಿನ್ನಿ.
ಚೆನ್ನಾಗಿಲ್ಲ. ಊಟ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಉಡುಪಿ ಕಡೆ ಹೊರಟಿದ್ದೇವೆ. ಇಲ್ಲಿಂದ ಬಸ್ ಸ್ಟಾಪಿಗೆ ಹೋಗಬೇಕು. ಅಂತೂ ಇಂತೂ ಊಟ ಆಯಿತು. ಊಟ ಮುಗಿಸ್ಕೊಂಡು ಇವಾಗ ನಾವು ಉಡುಪಿಗೆ ಹೊರಟಿದ್ದೇವೆ. ಉಡುಪಿಗೆ ನಾವು ಬಸ್ಸಲ್ಲೇ ಹೋಗೋದಂತ ಎಣಿಸಿದ್ದೇವೆ. ಉಡುಪಿಗೆ ಬಸ್ಸಲ್ಲಿ ಹೋಗಿ ಬಸ್ಸಿಂದ ಅಲ್ಲಿ ಜಯಲಕ್ಷ್ಮಿಯಲ್ಲಿ ಇಳಿದು ನೋಡ್ಬೇಕಿನ್ನು. ಈಗ ಉಡುಪಿ ಜಯಲಕ್ಷ್ಮಿ ಹತ್ರ ಬಂದಿತ್ತು. ಎಂತ ಅಂದರೆ ನಮ್ಮ ಬಸ್ಸಿನವರು ತಗೊಂಡೋಗಿ ಸೀದಾ ಮುಂದೆ ನಿಲ್ಲಿಸಿಬಿಟ್ಟಿರು ನಮ್ಮನ್ನು. ನಾವು ಹೇಳಿದ್ದು ಫಸ್ಟಿಗೆ ಜಯಲಕ್ಷ್ಮಿ ಅಂತ ಹೇಳಿ, ಕಂಡಕ್ಟ್ರು ನಿದ್ದೆ ಮಾಡಿದೆ ಅಂತ. ನಮ್ಮ ಅಂತ ನಿದ್ದೆ ಮಾಡಿರೋದು ಬೇರೆ ಪ್ರಶ್ನೆ. ನಮ್ಮನ್ನು ಕರ್ಕೊಂಡೋಗಿ ಇಲ್ಲಿ ಬಂದುಬಿಟ್ರು. ಪರವಾಗಿಲ್ಲ, ಮತ್ತೆ ಇನ್ನೆಂತ ಮಾಡೋದು, ಇಳ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೇವೆ. ವಿಷಯ ಅಂತ ಅಂದರೆ ನಿನ್ನೆ ಒಂದಷ್ಟು ಶಾಪಿಂಗ್ ನಾವು ಮಾಡಿ ಆಗಿದೆ ಆಲ್ರೆಡಿ. ಆದರೆ ಅದು ನನ್ನ ತಂಗಿಗೆ ಇಷ್ಟ ಆಗಲಿಲ್ಲ, ಹಂಗೆ ಹಿಂಗೆಲ್ಲ ಆಯಿತು. ಅದಕ್ಕೆ ಈಗ ವಾಪಸ್ಸು ಎಕ್ಸ್ಚೇಂಜ್ ಮಾಡಿ ಬೇರೆ ಒಳ್ಳೇದು ತಗೊಳ್ಳುವ ಅಂತೇಳಿ ಹೇಳಿ, ಇನ್ಯಾವುದಾದ್ರೂ ಒಂದು ಬೇರೆ ತಗೊಳ್ಳುವ ಅಂತ ಹೇಳಿ ವಾಪಸ್ ಈಗ ಜಯಲಕ್ಷ್ಮಿಗೆ ಬಂದಿದ್ದೇವೆ. ನಿನ್ನೆ ಒಂದು ಗಡಿಬಿಡಿಯಲ್ಲಿ ತಗೊಂಡ್ರೆ, ಹಾಗಾಗಿ ಈಗ ವಾಪಸ್ ಚೇಂಜ್ ಮಾಡ್ಲಿಕ್ಕಂತ ಬಂದಿದ್ದೇವೆ. ಬಂದೆವು ಇನ್ನು. ನಾವು ಮೊದಲು ತಗೊಂಡದ್ದು ಬಟ್ಟೆ ಇದು ಪಿಂಕ್ ಕಲರ್ ಪಪ್ಪನಿಗೆ. ಇದೊಂದು ರೋಲ್ ಮಾಡಿಸಿದ್ದಾರೆ. ಅದೊಂದು ಎಕ್ಸ್ಚೇಂಜ್ ಮಾಡೋಕೆ ಹೋಗಿ ಎಲ್ಲ ಎಕ್ಸ್ಚೇಂಜ್ ಆಗ್ತಿದೆ ಇವಾಗ. ನನಗೆ ಜಯಲಕ್ಷ್ಮಿಯಲ್ಲಿ ಬಟ್ಟೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಕಾಫಿ ಮಾತ್ರ ಮಸ್ತ್ ಇಷ್ಟ ಆಗುತ್ತೆ. ಈಗ ಸಿಲ್ವರ್ ಹಾಕಿ ಚೆನ್ನಾಗಿ ಕಾಣುತ್ತೆ. ಅಲ್ಲ ಬೇರೆ ಅಂತೂ ಇಂತೂ ಶಾಪಿಂಗ್ ಆಯ್ತು ಅಂತ ಅಂದ್ಕೊಂಡಿದ್ದೇನೆ. ಬಸ್ಸಿಗೆ ನೋಡ್ಬೇಕೀಗ. ಬಸ್ ನೋಡಬೇಕು. ಫುಲ್ ಸಾಕಾಯ್ತು. ಬೆಳಗ್ಗೆ ಒಂದು 11 ಗಂಟೆಗೆ ಮನೆ ಬಿಟ್ಟಿತ್ತು ನಾವು. ಆಗೋದಿಂದ ಮಾಡಿ 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 ಸಾಕಿಡ್ದು ಅಂತ ಗೊತ್ತಾಗ್ತಿಲ್ಲ. ಅದರಿಂದ ಬಸ್ಸಿಗೆ ಕಾಯ್ತಾ ಇತ್ತು, ಬಸ್ಸೇ ಬರಲಿಲ್ಲ. ಕಾದು ಸಾಕಿಡ್ದೋಯ್ತು. ಹಂಗಂತೂ ಶಾಪಿಂಗ್ ಮಾಡಿಯೇ ಸಾಕಿಡ್ದೋಯ್ತು. ಕಂಡದ್ದೇ ಕಣ್ಣೂರಿ ಬಂತು. ಅಷ್ಟು ಸಾಕಾಯ್ತು ನಂಗೆ, ನಿಜವಾಗಿ ಸಾಕಾಯ್ತು. ನಂಗೆ ಎಂತಕ್ಕಂತಲೇ ಗೊತ್ತಿಲ್ಲ. ಎಷ್ಟು ಬೋರಿಂಗ್ ಬಂತಂದರೆ ನಂಗೆ ಕಂಡದ್ದೇ ಕಂಡು ಸಾಕಾಯ್ತು. ಒಂದು ಅರ್ಧ ವರ್ಷ ನನ್ನ ತಂಗಿಂದನೇ ಆಗುತ್ತೆ. ಅವಳಿಗೆ ಒಂದು ಡ್ರೆಸ್ ಹುಡುಕುವುದಂದರೆ ದೊಡ್ಡ ಘನ ಕಾರ್ಯ. ಅವಳಿಗೆ ಡ್ರೆಸ್ ಹುಡುಕುವುದಂದರೆ ಇದಲ್ಲ ಇದು ನಮ್ಮ ಬಸ್ ಅಲ್ಲ. ನಾವು ಹೋದರೆ ಬೇರೆ ಯಾವುದೋ ಊರಿಗೆ ಕರ್ಕೊಂಡು ಹೋಗುತ್ತೆ. ಬೇರೆ ಯಾವುದೋ ಊರಿಗೆ ಹೋದರೆ ನಮಗೆ ಮನೆಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಮನೆಗೆ ಬಂತು, ಸಾಕಾಗಿ ಹೋಯ್ತು ನಂಗೆ. ಅಷ್ಟು ಒಂಥರ ಚ್ವರಿ ಆದಂಗೆ ಆಯಿತು. ಎಂತಕ್ಕೆ ಹಂಗಾಯ್ತು ಅಂದ್ಕೊಂಡು ಹೇಳಿ ನಂಗೆ ಗೊತ್ತೇ ಇಲ್ಲ. ಆದರೂ ತುಂಬ ಸಾಕಾಯ್ತು ಮಾತ್ರ ನನಗೆ. ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ಯಾರೆಲ್ಲ ನನ್ನ ವಿಡಿಯೋ ಫುಲ್ ನೋಡಿರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಸ್ವಲ್ಪ ನೋಡಿರಿ, ಅವರಿಗೆ ನೆಕ್ಸ್ಟ್ ಟೈಮ್ ಫುಲ್ ನೋಡಿ ಆದಷ್ಟು ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು. ಬಾಯ್.